ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ತೆನಾಲಿ ರಾಮನ ಒಂದು ಸುಂದರ ಕಥೆಯಾಗಿದೆ. ಕತೆ ಕೊನೆಯವರೆಗೂ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಿಮಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಕತೆ ಹೆಸರು ಬಂದ್ಬಿಟ್ಟು ಕೊನೆಯ ಆಸೆ ಅಂತ. ಸಮಯ ಕಳೆದಂತೆ ರಾಜ ಕೃಷ್ಣದೇವರಾಯರ ತಾಯಿ ತುಂಬ ವಯಸ್ಸಾಗಿದ್ದಳು. ಒಮ್ಮೆ ಅವಳು ತುಂಬ ಅನಾರೋಗ್ಯಕ್ಕೆ ಒಳಗಾಗಿದ್ದಳು. ಅವಳು ಶೀಘ್ರದಲ್ಲೇ ಸಾಯುತ್ತಾಳೆ ಎಂದು ಅವರು ಭಾವಿಸಿದರು. ಅವರ ಬಳಿ ಸಾಕಷ್ಟು ಮಾವಿನ ಹಣ್ಣುಗಳಿದ್ದವು. ಆದ್ದರಿಂದ ಅವಳು ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಮಾವಿನ ಹಣ್ಣನ್ನು ದಾನ ಮಾಡಲು ಬಯಸಿದ್ದಳು. ಹಾಗಾಗಿ ಬ್ರಾಹ್ಮಣರಿಗೆ ಮಾವಿನ ಹಣ್ಣನ್ನು ದಾನ ಮಾಡುವ ಬಯಕೆಯನ್ನು ರಾಜನಿಗೆ ವ್ಯಕ್ತಪಡಿಸ್ತಾಳೆ. ಹೀಗೆ ದಾನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ಮಾಡಿಕೊಂಡಳು. ಆದ್ದರಿಂದ ಕೆಲವು ದಿನಗಳ ನಂತರ ರಾಜನ ತಾಯಿ ತನ್ನ ಕೊನೆಯ ಆಸೆಯನ್ನು ಪೂರೈಸದೆ ನಿಧನನಾಗ್ತಾಳೆ. ಆಕೆಯ ಮರಣದ ನಂತರ ರಾಜನು ಎಲ್ಲ ವಿದ್ವಾಂಸ ಬ್ರಾಹ್ಮಣರನ್ನು ಕರೆದು ತನ್ನ ತಾಯಿಯ ಕೊನೆಯ ಈಡೇರದ ಬಯಕೆಯನ್ನು ಬಗ್ಗೆ ಹೇಳಿದನು. ಸ್ವಲ್ಪ ಹೊತ್ತು ಮೌನದ ನಂತರ ಬ್ರಾಹ್ಮಣರು ಹೇಳಿದ, ಇದು ತುಂಬ ಕೆಟ್ಟದ್ದು ಮಹಾಪ್ರಭು. ಕೊನೆಯ ಆಸೆಯನ್ನು ಪೂರೈಸದಿದ್ದರೆ ಅವರಿಗೆ ಮೋಕ್ಷ ಸಿಗುವುದಿಲ್ಲ. ಆ ಮಾಯಾಲೋಕಗಳು ಯೋನಿಯಲ್ಲಿ ವಿಹರಿಸುತ್ತಲೇ ಇರುತ್ತವೆ. ಮಹಾರಾಜರೇ, ಅವರ ಆತ್ಮಕ್ಕೆ ಶಾಂತಿ ಸಿಗಲು ನೀವು ಪರಿಹಾರವನ್ನು ಮಾಡಬೇಕು ಎಂತಾರೆ. ಆಗ ಮಹಾರಾಜರು ತಮ್ಮ ತಾಯಿಯ ಕೊನೆಯ ಆಶಯ ಪೂರೈಸುವ ಮಾರ್ಗವನ್ನು ಕೇಳ್ತಾರೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಪುಣ್ಯತಿಥಿಯೆಂದು ನೀನು ಚಿನ್ನದ ಮಾವಿನ ಹಣ್ಣನ್ನು ದಾನ ಮಾಡಬೇಕು ಎಂದು ಬ್ರಾಹ್ಮಣ ಹೇಳ್ತಾರೆ. ಆದ್ದರಿಂದ ತಾಯಿಯ ಪುಣ್ಯತಿಥಿಯೆಂದು ರಾಜನು ಕೆಲವು ಬ್ರಾಹ್ಮಣರನ್ನು ಊಟಕ್ಕೆ ಕರೆದು ಪ್ರತಿಯೊಬ್ಬರಿಗೂ ಚಿನ್ನದಿಂದ ಮಾಡಿದ ದೇಣಿಗೆಯನ್ನು ನೀಡ್ತಾನೆ. ಸರಳತೆ ಮತ್ತು ಮುಗ್ಧತೆ ಆದದ್ದರಿಂದ ಈ ಬ್ರಾಹ್ಮಣರಿಗೆ ಪಾಠ ಹೇಳಿಕೊಡುವ ಯೋಜನೆಯನ್ನು ಕೂಡ ಮಾಡ್ತಾನೆ. ಮರುದಿನ ತೆನಾಲಿ ರಾಮನು ಬ್ರಾಹ್ಮಣರಿಗೆ ಆಮಂತ್ರಣ ಪತ್ರವನ್ನು ಕಳಿಸ್ತಾನೆ. ತೆನಾಲಿ ರಾಮ ಕೂಡ ತನ್ನ ತಾಯಿಯ ಪುಣ್ಯತಿಥಿಯೆಂದು ದೇಣಿಗೆ ನೀಡಲು ಬಯಸುತ್ತಾನೆ ಎಂದು ಅದರಲ್ಲಿ ಬರೆಯಲಾಗಿತ್ತು. ಏಕೆಂದರೆ ಅವಳು ಈಡೇರದ ಆಸೆಯಿಂದ ಸತ್ತಿದ್ದಳು. ತನ್ನ ತಾಯಿಯ ಕೊನೆಯ ಆಸೆ ಫ್ಯಾಂಟಮ್ ಯೋನಿಯಲ್ಲಿ ಅಲೆದಾಡುತ್ತಿದೆ ಎಂದು ತಿಳಿದಾಗಿನಿಂದ ಅವಳು ತುಂಬ ದುಃಖಿತಳಾಗಿರ್ತಾಳೆ ಮತ್ತು ಶೀಘ್ರದಲ್ಲೇ ತನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸುತ್ತಾನೆ. ತೆನಾಲಿಯು ರಾಜ ವಿದೂಷಕನಾದ ಕಾರಣ ತೆನಾಲಿಯು ರಾಮನ ಮನೆಯಿಂದ ಹೆಚ್ಚಿನ ದಾನವನ್ನು ಪಡಿತಾನೆ ಎಂದು ಬ್ರಾಹ್ಮಣರು ಭಾವಿಸಿರ್ತಾರೆ. ಬ್ರಾಹ್ಮಣರೆಲ್ಲರೂ ಒಂದು ದಿನದಲ್ಲಿ ತೆನಾಲಿ ರಾಮನ ಮನೆಗೆ ತಲುಪ್ತಾರೆ. ಬ್ರಾಹ್ಮಣರಿಗೆ ರುಚಿಯಾದ ಅನ್ನವನ್ನು ಬಡಿಸಲಾಗಿತ್ತು. ಊಟ ಮಾಡಿದ ನಂತರ ಎಲ್ಲರೂ ದಾನಕ್ಕಾಗಿ ಕಾಯುತ್ತಿದ್ದರು. ಆಗ ತೆನಾಲಿ ರಾಮನು ಬೆಂಕಿಯಲ್ಲಿ ಕಬ್ಬಿಣದ ಸರಳುಗಳನ್ನು ಕಾಯಿಸುತ್ತಿದ್ದುದನ್ನು ಕಂಡನು. ಎಂದು ಕೇಳಿದಾಗ ತೆನಾಲಿ ರಾಮ ಹೇಳಿದನು, ನನ್ನ ತಾಯಿ ಹಣ್ಣುಗಳ ನೋವಿನಿಂದ ತೊಂದರೆಗೀಡಾಗಿದ್ದರು. ಸಾಯುವ ಸಮಯದಲ್ಲಿ ಅವರು ತೀವ್ರ ನೋವಿನಿಂದ ಬಳಲುತ್ತಿದ್ದರು. ನಾನು ಅವರನ್ನು ಬಿಸಿ ಬಾರುಗಳಿಂದ ಬಡಿಸುವ ಮೊದಲು ಅವಳು ಸತ್ತಳು. ಈಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕೊನೆಯ ಆಶೆಯಂತೆಯೇ ನಾನು ನಿಮಗೆ ಬೇಡಿಕೆ ಬೇಕಾದುದನ್ನು ಇದನ್ನು ಕೇಳಿ ಬ್ರಾಹ್ಮಣರು ಬೆಚ್ಚಿ ಬೀಳ್ತಾರೆ. ಅವರು ತಕ್ಷಣ ಹೊರಡಲು ಸಿದ್ಧರಾಗ್ತಾರೆ. ತೆನಾಲಿ ರಾಮನಿಗೆ ಕೋಪದಿಂದ ಹೇಳಿದನು, ನಮ್ಮನ್ನು ಬಿಸಿ ಬಾರಗಳಿಂದ ಹೊಡೆದರೆ ನಿನ್ನ ತಾಯಿಯ ಆತ್ಮವು ಶಾಂತಿಯಿಂದ ಕೂಡಿರುತ್ತದೆಯೇ? ಇಲ್ಲ ಸರ್, ನಾನು ಸುಳ್ಳು ಹೇಳುತ್ತಿಲ್ಲ. ಮಹಾರಾಜರ ತಾಯಿಯ ಆತ್ಮಕ್ಕೆ ಸಾಮಾನ್ಯವಾದ ಚಿನ್ನವನ್ನು ನೀಡಿ ಸ್ವರ್ಗದಲ್ಲಿ ಶಾಂತಿ ಸಿಗುವುದಾದರೆ ನನ್ನ ತಾಯಿಯ ಕೊನೆಯ ಆಶೆಯನ್ನು ನಾನು ಏಕೆ ಪೂರೈಸಬಾರದು ಅಂತಾನೆ. ಇದನ್ನು ಕೇಳಿ ಎಲ್ಲ ಬ್ರಾಹ್ಮಣರಿಗೆ ತೆನಾಲಿ ರಾಮನು ಏನು ಹೇಳಬೇಕೆಂದು ಅರ್ಥ ಮಾಡಿಕೊಂಡರು. ಅವರು ಹೇಳಿದರು, ತೆನಾಲಿ ರಾಮ, ನಮ್ಮನ್ನು ಕ್ಷಮಿಸು. ನಾವು ನಿಮಗೆ ಈ ಚಿನ್ನದ ಮಾವಿನ ಹಣ್ಣುಗಳನ್ನು ನೀಡುತ್ತೇವೆ. ನೀವು ಸುಮ್ಮನೆ ನಮ್ಮನ್ನು ಹೋಗಲು ಬಿಡಿ ಎಂತಾರೆ. ತೆನಾಲಿ ರಾಮನು ಚಿನ್ನದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಬ್ರಾಹ್ಮಣರನ್ನು ಬಿಡುತ್ತಾನೆ. ಆದರೆ ದುರಾಸೆಯ ಬ್ರಾಹ್ಮಣರು ಹೋಗಿ ರಾಜನಿಗೆ ಎಲ್ಲವನ್ನು ಹೇಳ್ತಾರೆ. ಇದನ್ನು ಕೇಳಿದ ರಾಜನು ಕೋಪಗೊಂಡು ತೆನಾಲಿ ರಾಮನನ್ನು ಕರೀತಾನೆ. ಅವರು ಹೇಳಿದರು, ತೆನಾಲಿ ರಾಮ, ನಿನಗೆ ಚಿನ್ನದ ಮಾವಿನ ಹಣ್ಣುಗಳು ಬೇಕಾದರೆ ನೀನು ನನ್ನನ್ನು ಕೇಳುತ್ತಿದ್ದೀರಿ. ಬ್ರಾಹ್ಮಣರಿಂದ ಬಂಗಾರದ ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳುವಷ್ಟು ದುರಾಸೆ ನಿಮಗೆ ಹೇಗೆ ಬಂತು ಅಂತ ಕೇಳ್ತಾರೆ. ಮಹಾಪ್ರಭು, ನಾನು ದುರಾಸೆಯಲ್ಲ, ಆದರೆ ನಾನು ಅವರ ದುರಾಸೆಯ ಸ್ವಭಾವವನ್ನು ನಿಲ್ಲಿಸುತ್ತಿದ್ದೆ. ಅವರು ನಿಮ್ಮ ತಾಯಿಯ ಮರಣದ ವಾರ್ಷಿಕೋತ್ಸವದಂದು ಚಿನ್ನದ ಮಾವಿನ ಹಣ್ಣುಗಳನ್ನು ಸ್ವೀಕರಿಸಬಹುದಾದರೆ ನನ್ನ ತಾಯಿಯ ಮರಣದ ವಾರ್ಷಿಕೋತ್ಸವದಂದು ಅವರು ಕಬ್ಬಿಣದ ಸಲಾಕೆಯನ್ನು ಏಕೆ ಸಹಿಸುವುದಿಲ್ಲ ಎಂದು ತೆನಾಲಿ ರಾಮ ರಾಜನಿಗೆ ಕೇಳ್ತಾರೆ. ರಾಜ ತೆನಾಲಿ ರಾಮನ ಮಾತಿನ ಅರ್ಥ ಮಾಡಿಕೊಳ್ತಾರೆ.
ಅವನು ಬ್ರಾಹ್ಮಣರನ್ನು ಕರೆದು ಮುಂದೆ ದುರಾಸೆಯನ್ನು ತೋರುವಂತೆ ಹೇಳ್ತಾರೆ. ಸ್ನೇಹಿತರೆ, ಕತೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.